ಇತ್ತೀಚೆಗೆ ಸೈಬರ್ ಕಳ್ಳರು ಮಿತಿಮೀರಿ ಹೋಗ್ತಾ ಇದ್ದಾರೆ. ಅದು ಕೂಡ ಬೇರೆ ಬೇರೆ ವೇಷದ ಮೂಲಕ ಹಣವನ್ನು ಲಪಟಾಯಿಸುವಂಥ ಕಲೆಗಳನ್ನು ಹುಡುಕ್ತಾ ಇದ್ದಾರೆ. ಆದರೆ ಗೋಲ್ಡನ್ ಹವರ್ ಅಂತ ಏನು ಕರಿತೀವಿ, ಗೋಲ್ಡನ್ ಹವರ್ನಲ್ಲಿ 2.16 ಕೋಟಿ ಹಣವನ್ನು ರಕ್ಷಿಸಿದ್ದಾರೆ ಖಾಕಿ. ಸೈಬರ್ ವಂಚಕರ ಪಾಲಾಗ್ತಾ ಇದ್ದಂಥ ಹಣ ಒಂದೇ ಗಂಟೆಯಲ್ಲಿ ಫ್ರೀಸ್ ಆಗಿದೆ. ನೈಜೀರಿಯಾದಲ್ಲಿ ಕುಳಿತುಕೊಂಡು ಬೆಂಗಳೂರು ಮೂಲದ ವ್ಯಕ್ತಿಗೆ ದೋಖಾ ಎಸಗಲಾಗಿತ್ತು. ನಕಲಿ ಇಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡಿ ವಂಚನೆಯನ್ನು ಮಾಡಿದರು. ಗ್ರೂಪ್ ಫಾರ್ಮ್ ಕಂಪನಿಯ ಅಕೌಂಟೆಂಟ್ ಹೆಸರಿನಲ್ಲಿ ನಕಲಿ ಇಮೇಲಿಂದ ರೆಡ್ಡೀಸ್ ಲ್ಯಾಬೊರೇಟರಿಗೆ ಇಮೇಲನ್ನು ಮಾಡಲಾಗಿತ್ತು. ಗ್ರೂಪ್ ಫಾರ್ಮ್ ಮತ್ತು ರೆಡ್ಡೀಸ್ ಲ್ಯಾಬೊರೇಟರಿ ನಡುವೆ ಬಿಸ್ನೆಸ್ ಇತ್ತು. ಬಿಸ್ನೆಸ್ ಸಲುವಾಗಿ ಅಕೌಂಟೆಂಟ್ ಕೇಶವ ಹೆಸರಿನಲ್ಲಿ ಇಮೇಲ್ ಇತ್ತು. ಈ ಹಿನ್ನೆಲೆ ಇಮೇಲ್ ನೋಡಿ ಪೇಮೆಂಟನ್ನು ಮಾಡಿತ್ತು ಆ ಲ್ಯಾಬೊರೇಟರಿ. ಆದರೆ 2.16 CR ಅಥವಾ 2,16,00,000 ಹಣ ನೇರವಾಗಿ ಅದು ಹೋಗಬೇಕಾದಂಥ ಅಕೌಂಟಿಗೆ ಹೋಗಿರಲಿಲ್ಲ, ಬದಲಾಗಿ ನಕಲಿ ಅಕೌಂಟಿಗೆ ಹೋಗಿತ್ತು. ಇಲ್ಲಿ ಪ್ರಶ್ನೆ, ಆ ಎರಡು ಕಂಪನಿಗಳ ಮಧ್ಯೆ ವ್ಯವಹಾರ ಆಯಿತು ಅಂತ ಹೇಳಿದ್ರೆ ಅವರ ಬಳಿ ಅಕೌಂಟ್ ನಂಬರ್ ಕೂಡ ಇರಬೇಕು. ಹೊಸ ಅಕೌಂಟ್ ನಂಬರ್ ಹೆಂಗೆ ಕಳಿಸಿದ್ರು ಅನ್ನೋದು ಕೂಡ ಇಲ್ಲಿ ನೋಡಬೇಕಾಗತ್ತೆ. 2.16 crores ಇಮೇಲ್ ಐ ಡಿ ಸ್ಪೂಫಿಂಗ್ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು. ಡಿಸೆಂಬರ್ ತಿಂಗಳಲ್ಲಿ ಕೇಸ್ ರಿಜಿಸ್ಟರ್ ಆಗಿ ಇದು ಒಂದು ಕ್ಲಾಸಿಕ್ ಕೇಸ್ ಇದೆ. ಇಲ್ಲಿ ಕಂಪ್ಲೇನೆಂಟ್ ಅವರು ವಿದಿನ್ 1 hour ನಮ್ಮ 15 to 20 ಮಿನಿಟ್ಸಲ್ಲಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದರು. ಸೊ ಅದಕ್ಕೆ ನಾವು ಯಾವಾಗಲೂ ಹೇಳ್ತಾ ಇದ್ದೀವಿ, ಗೋಲ್ಡನ್ ಅವರ್ದು ಇಂಪಾರ್ಟೆನ್ಸ್. ತಕ್ಷಣ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಮ್ಮ ಟೀಮ್ ಅವ್ರಿಗೆ ಅನುಕೂಲ ಆಯಿತು. ತಕ್ಷಣ ಏನೇನು ಲೀಗಲ್ ಫಾರ್ಮಾಲಿಟೀಸ್ ಇದೆ ಮತ್ತು ಏನೇನು ಆ್ಯಕ್ಷನ್ ತೊಗೊಳ್ಬೇಕು. ಸೊ ಅಕೌಂಟ್ಸ್ ಫ್ರೀಸ್ ಆಯಿತು ಮತ್ತು ಅಕೌಂಟ್ಸ್ ಎಲ್ಲ ಡೀಟೇಲ್ ಟ್ರೇಸ್ ಆಗುವಾಗ ಈ ಪರ್ಟಿಕ್ಯುಲರ್ ಮೇಲ್ ಐ ಡಿ ನೈಜೀರಿಯಾದಿಂದ ಒರಿಜಿನೇಟ್ ಆಗಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಇಲ್ಲಿ 2 ವಿಚಾರವನ್ನು ಗಮನಿಸಬೇಕಾಗತ್ತೆ. ಒಂದು ವಿಚಾರ, ಪ್ರಕರಣ ನಡೆದ ತಕ್ಷಣ ವಂಚಿತ ಅಥವಾ ವಂಚನೆಗೊಳಗಾದಂಥವರು ತಕ್ಷಣ ಎಚ್ಚೆತ್ತರೆ ವಂಚನೆಗೊಳಗಾಗುವಂಥ ಸಂದರ್ಭಗಳು, ಪ್ರಮೇಯಗಳು ಕಡಿಮೆ ಇರುತ್ತೆ. ತಡವಾದರೂ ಕೂಡ ನ್ಯಾಯ ಸಿಗುತ್ತೆ ಅನ್ನೋದು ಒಂದು ಭಾಗ. ಇನ್ನು ಎರಡನೇ ಪ್ರಶ್ನೆ ಅಂತ ಹೇಳಿದರೆ ಇಲ್ಲಿ ನೋಡಿ, ₹1 ಕಳಿಸೋಕ್ಕಿಂತ ಮುಂಚೆ ಇಲ್ಲಿ ಅವರಿಬ್ಬರ ಮಧ್ಯೆ ರೆಡ್ಡಿ ಲ್ಯಾಬೊರೇಟರೀಸು ಮತ್ತು ಅವರ ಮಧ್ಯೆ ವ್ಯವಹಾರ ಇತ್ತು ಅಂತ ಹೇಳಿದ್ರೆ ಆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಕೌಂಟ್ ನಂಬರ್ ಕೂಡ ಇರಬೇಕಾಗತ್ತೆ. ಹೊಸ ನಂಬರ್ ಕಳಿಸ್ತಾರೆ ಅಂತ ಹೇಳಿದ್ರೆ ಕಳಿಸುವಂಥ ಸಂದರ್ಭ ಕೂಡ, ಯಾಕಂತ ಹೇಳಿದ್ರೆ ಬೆನಿಫಿಷರಿ ಆ್ಯಡ್ ಮಾಡಿದ ನಂತರ ತಕ್ಷಣವೇ ₹1,000 ಕಳಿಸೋಕ್ಕೆ ಅವಕಾಶ ಇಲ್ಲ. ಆದರೂ ಕೂಡ ₹1 ₹10 ಕಳಿಸಿ ಬಂತ ಅಂತ ಹೇಳಿ ಚೆಕ್ ಮಾಡಿಕೊಂಡು ಕಳಿಸುವಂಥ ವ್ಯವಧಾನ ಇರುತ್ತೆ. ಅದರಲ್ಲಿ ಏಕಾಏಕಿ ಹೆಂಗೆ ಕಳಿಸಿದ್ರು ಹೊಸ ನಂಬರಿಗೆ ಅನ್ನೋದು ಕೂಡ ಪ್ರಶ್ನೆ ಆಗೋದಿಲ್ವಾ? ಖಂಡಿತವಾಗೂ ದರ್ಶತ್, ಏನಂತಂದರೆ ಗ್ರೂಪ್ ಫಾರ್ಮ್ ಮತ್ತು ರೆಡ್ಡೀಸ್ ಲ್ಯಾಬೊರೇಟರಿ ಏನಿದೆ, ಇವೆರಡು ಕಂಪನಿಗಳು ಅವರಿಬ್ಬರ ನಡುವೆ ಬಿಸ್ನೆಸ್ ವ್ಯವಹಾರಗಳಿರುತ್ತೆ. ಈ ಬಿಸ್ನೆಸ್ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಇಮೇಲ್ ಮುಖಾಂತರವಾಗಿ, ಯಾಕೆಂದರೆ ಒಂದಿಷ್ಟು ವರ್ಷಗಳ ಕಾಲ ಬಿಸ್ನೆಸ್ ಒಟ್ಟಿಗಾದ ನಂತರ ಯಾವುದೇ ಹಣಕಾಸಿನ ವ್ಯವಹಾರ ಮತ್ತು ಬೇರೆ ಏನು ವ್ಯವಹಾರಗಳಿದ್ರೂ ಕೂಡ ಇಮೇಲ್ ಮುಖಾಂತರ ಅಫಿಷಿಯಲ್ ಆಗಿ ಮಾಡ್ಕೊಳ್ಳುವಂಥದ್ದು ಕಂಪನಿಗಳು ನಡೆಯುವಂಥದ್ದು. ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ಆದರೆ ಎರಡೂ ಕಂಪನಿಗಳ ವ್ಯವಹಾರವನ್ನು ತಿಳ್ಕೊಂಡಿರುವಂಥ ಸೈಬರ್ ಕಳ್ಳರು ಇವರಿಗೆ ಒಂದು ನಕಲಿ ಗುಜರಾತ್ ಮೂಲದ ಮಹಿಳೆಯ ಒಂದು ಹೆಸರಿನಲ್ಲಿ ನಕಲಿ ಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ಇಂತಿಂಥ ಕಾರಣಕ್ಕೆ ಹಣವನ್ನು ಕೊಡಬೇಕು, ಇಷ್ಟು ಹಣವನ್ನು ನೀವು ಕಳಿಸ್ಕೊಡಿ ಅಂತೇಳಿ, ಮತ್ತು ಬ್ಯಾಂಕಿನ ಖಾತೆ ಕೂಡ ಬದಲಾಗಿದೆ ಅಂತೇಳಿ ಅದನ್ನು ಕೂಡ ಅದರಲ್ಲಿ ಉಲ್ಲೇಖವನ್ನು ಮಾಡಿ ಬೇರೊಂದು ಖಾತೆಯ ನಂಬರನ್ನು ಕೊಟ್ಟು ಸುಮಾರು $2,16,00,000 ಹಣವನ್ನು ಅವರು ಹಾಕುವಂತೆ ಕಳಿಸಿರ್ತಾರೆ. ಅದರಂತೆ ಗ್ರೂಪ್ ಫಾರ್ಮ್ ಏನು ಬಂದಂಥ ಹೆಸರಿನಲ್ಲಿ ಬಂದಂಥ ಫೇಕ್ ನಕಲಿ ಮೇಲ್ ಏನಿರುತ್ತೆ ಅದನ್ನು ನಂಬಿ ರೆಡ್ಡೀಸ್ ಲ್ಯಾಬೊರೇಟರೀಸ್ ಕಡೆಯಿಂದ ಸುಮಾರು $2.25 ಕೋಟಿಯಷ್ಟು ಹಣವನ್ನು ಅವರಿಗೆ ಕಳಿಸ್ಕೊಡ್ಲಾಗುತ್ತೆ. ಆದರೆ ಪೇಮೆಂಟ್ಗೆ ಆದ ನಂತರ ಒಮ್ಮೆ ಕನ್ಫರ್ಮೇಷನ್ಗೆ ಯಾವಾಗಲೂ ಫೋನ್ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಇಂಥ ಸಂದರ್ಭದಲ್ಲಿ ಅವರು ಕೂಡ ಪೇಮೆಂಟ್ ಮಾಡಿ ಅದನ್ನು ಚೆಕ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಆ ರೀತಿಯಾಗಿ ಯಾವುದೇ ಮೇಲನ್ನು ಕಳಿಸ್ಕೊಟ್ಟಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇವರಿಗೆ ಶಾಕ್ ಆಗಿರುವಂಥದ್ದು. ತಕ್ಷಣ ಇದನ್ನು ಸೈಬರ್ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ಗೋಲ್ಡನ್ ಅವರ್ ಅಂತ ನಾವೇನು ಹೇಳ್ತೀವಿ, ಆ 1 ಗಂಟೆಯಲ್ಲಿ ಈ ಇನ್ಸಿಡೆಂಟ್ ಆದ ಬಳಿಕ 1 ಗಂಟೆ ಒಳಗಡೆ ಇವರು ಕಳಿಸಿರುವಂಥ ಖಾತೆ ಏನಿತ್ತು ಅದು ಮತ್ತು ಅದರಿಂದ ಬೇರೊಂದೇ ಖಾತೆಗೆ ಇವರು ಹಣವನ್ನು ವರ್ಗಾವಣೆಯನ್ನು ಮಾಡಿದ್ರು. ಆ ಎಲ್ಲ ಖಾತೆಗಳನ್ನು ಕೂಡ ತಕ್ಷಣ
ತಕ್ಷಣವಾಗಿ ಫ್ರೀಸ್ ಮಾಡಿರುವಂಥದ್ದು. ಇದಾದ ನಂತರ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ನೈಜೀರಿಯಾ ದೇಶದಲ್ಲಿ ಕುಳಿತುಕೊಂಡು ಬೆಂಗಳೂರಿಗೆ ಕಾಳ ಹಾಕಿರುವಂಥದ್ದು ಗೊತ್ತಾಗಿರುವಂಥದ್ದು. ಅಂದರೆ ನೈಜೀರಿಯಾದ ಸೈಬರ್ ಕಳ್ಳರು ಬೆಂಗಳೂರನ್ನು ಹೆಚ್ಚಾಗಿ ಟಾರ್ಗೆಟ್ ಮಾಡಿ ಬೆಂಗಳೂರಿನಲ್ಲಿ ಹೆಚ್ಚಿನ ಹಣಕಾಸಿನ ವಹಿವಾಟುಗಳು ನಡೆಯುತ್ತೆ, ಕಂಪನಿಗಳಿರುವಂಥದ್ದು, ಸಾಫ್ಟ್ವೇರ್ ಕಂಪನಿಗಳಿದೆ. ಸೊ ಈ ಕಾರಣಕ್ಕಾಗಿ ಬೆಂಗಳೂರನ್ನು ಸುಲಭವಾಗಿ ಟಾರ್ಗೆಟ್ ಮಾಡಬಹುದು ಅನ್ನೋ ಕಾರಣಕ್ಕೆ ಬೆಂಗಳೂರನ್ನು ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಫೇಕ್ ಒಂದು ಮೇಲನ್ನು ಕಳಿಸಿರ್ತಾರೆ. ಅದನ್ನು ನಂಬಿ ರೆಡ್ಡಿಸ್ ಲ್ಯಾಬೊರೇಟರಿ ಅವರು ಕಳಿಸ್ಕೊಡ್ತಾರೆ. ಸೊ ಇದನ್ನು ಯಾವಾಗ ಅವ್ರ ಗಮನಕ್ಕೆ ಬರುತ್ತೆ, ಪೊಲೀಸರಿಗೆ ದೂರು ಕೊಟ್ಟ ನಂತರ ತಕ್ಷಣ ಹಣವನ್ನು ರಿಕವರಿ ಮಾಡ್ಕೊಂಡಿದ್ದಾರೆ. ಆದರೆ ಆರೋಪಿ ಪತ್ತೆ ಹಚ್ಚುವಲ್ಲಿ ವಿಫಲರಾಗುವಂಥದ್ದು. ಯಾಕೆಂತ ಹೇಳಿದ್ರೆ ಬೇರೆಲ್ಲ ಹೊರದೇಶದಲ್ಲಿ ಕೂತ್ಕೊಂಡು ಇಂತಹ ಸೈಬರ್ ಕ್ರೈಮನ್ನು ಮಾಡುವಾಗ ಅವರ ಯಾವುದೇ ಐಡೆಂಟಿಟಿಯನ್ನು ಅವರು ರಿವೀಲ್ ಮಾಡಿರೋದಿಲ್ಲ. ಫೇಕ್ ಐಡೆಂಟಿಟಿ ಮುಖಾಂತರವೇ ಇಂಥ ಎಲ್ಲ ದುಷ್ಕೃತ್ಯವನ್ನು ಎಸಗಿರ್ತಾರೆ. ಆದರೂ ಕೂಡ ಪೊಲೀಸರು ಈ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಅಂದರೆ ಎಂಬಸಿ ಥ್ರೂ ಆರೋಪಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿರುವಂಥದ್ದು. ಆ ಮಾಹಿತಿಯನ್ನು ಆರಿಸಿ ಮುಂದಿನ ದಿನಗಳಲ್ಲಿ ಸೈಬರ್ ವಂಚಕರನ್ನು ಬಂಧಿಸ್ತಾರೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮಲ್ಲ ಮಾಹಿತಿಗೆ.